ಸರ್ ವಿನ್ನರ್ ಆಗಿ ಆ ಮನೆಯಲ್ಲಿ ಕಳೆದ ಕ್ಷಣಗಳೇ ಬೇರೆ. ಈಗ ಗೆಸ್ಟ್ ಆಗಿ ಹೋಗಿ ಅದು ಸೂಪರ್ ಸಂಡೆಯನ್ನ ಅಂದ್ರೆ ಕಿಚ್ಚ ಸುದೀಪ್ ಅವರ ಅನುಪಸ್ಥಿತಿಯಲ್ಲಿ ನಿಮ್ಗೊಂದು ಅವಕಾಶ ಸಿಗತ್ತೆ ಆ ಒಂದು ಸೂಪರ್ ಸಂಡೇನ ಎಂಟರ್ಟೈನ್ ಆಗಿ ಆ ಒಂದು ಸಂಡೇ ಸ್ಪೆಷಲ್ ಮಾಡೋದಕ್ಕೆ. ಸೊ ಗೆಸ್ಟ್ ಆಗಿ ಹೋಗೋದಕ್ಕೂ ಅಲ್ಲಿ ಕಂಟೆಸ್ಟೆಂಟ್ ಆಗಿರೋದಕ್ಕೂ ಏನ್ ವ್ಯತ್ಯಾಸ ಸರ್? ಅಂಡ್ ಹೇಗ್ ಫೀಲ್ ಮಾಡಿದ್ರಿ ನೀವು? ಆ ಅಂದ್ರೆ ನನ್ಗೆ ಕಂಟೆಸ್ಟೆಂಟ್ ಆಗಿ ಹೋದೆ, ಗೆಸ್ಟ್ ಆಗಿ ಹೋಗ್ತಾ ಇದೀನಿ ಅನ್ನುವಂತ ಆ ಡಿಫ್ರೆನ್ಸಿಯೇಷನ್ ಅಲ್ಲಿ ನಾನು ಹೋಗ್ಲೇ ಇಲ್ಲ. ಫಸ್ಟ್ ಆಫ್ ಆಲ್ ನನ್ನನ್ನ ಹೇಗೆ ಒಬ್ಬ ಕಂಟೆಸ್ಟೆಂಟ್ ಆಗಿ ಅವಾಗ ಒಳಗಡೆ ಕಳ್ಸಿದ್ರು, ಬಟ್ ಇಲ್ಲಿ ಏನಿತ್ತು ಅಂತ ಹೇಳಿದ್ರೆ ನಾ ಇನ್ನೊಂದಿಷ್ಟು ಗಳಿಗೆಯಲ್ಲಿ ನಾನು ಹೊರಗಡೆ ಬರ್ತಾ ಇದ್ದೀನಿ. ಸೊ ನನ್ಗೊಂದಿಷ್ಟು ಟೈಮ್ ಇದೆ, ಮತ್ತೆ ಅದನ್ನ ಜೀವಿಸೋದಕ್ಕೆ ನಾನು ಹೇಳ್ತಾ ಇದ್ದೆ ಯಾವಾಗ್ಲೂ. ಸೊ ನಾವೇ 18 ಜನ ಸ್ಪರ್ಧಿಗಳು ಏನ್ ಎಂಟ್ರಿ ಆಗ್ತೀವೋ, ಅಥವಾ 18 20 ಎಷ್ಟು ಜನ ಸ್ಪರ್ಧಿಗಳು ನಾವೆಲ್ಲ ಎಂಟ್ರಿ ಆಗ್ತೀವೋ, ನಾವೆಲ್ಲ ಬ್ಲೆಸ್ಡ್ ಅಂತ. ಯಾಕೆ ಅಂತ ಹೇಳಿದ್ರೆ, ಎಷ್ಟು ಜನ ಇದ್ದಾರೆ ಕನ್ನಡಿಗರು ಇಡೀ ಪ್ರಪಂಚದಾದ್ಯಂತ. ಅಷ್ಟು ಜನರಲ್ಲಿ ಆ ಸೀಸನ್ ಅಲ್ಲಿ ನಿಮ್ಮ 18 ಜನರನ್ನ ಕರೆಸಿ ನಿಮ್ಗೊಂದು ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನಿಮ್ಮಲ್ಲಿ ಏನೋ ಇದೆ ಅಂತ ಅಲ್ವಾ? ನಿಮ್ಮಲ್ಲಿ ಏನೋ ಒಂದು ಪ್ರತಿಭೆ ಇದೆ. ಈ ವ್ಯಕ್ತಿನ ನಾನು ಬಿಗ್ ಬಾಸ್ ಹಾಕೊಳ್ಳೋದ್ರಿಂದ ಚಾನಲ್ ಎಕ್ಸ್ಪೆಕ್ಟೇಷನ್, ಇವನು 6 ಕೋಟಿ ಕನ್ನಡಿಗರನ್ನ ಎಂಟರ್ಟೈನ್ ಮಾಡೋದಕ್ಕೆ ಅರ್ಹ ಅಂತ ತಗೊಂಡಿರ್ತಾರೆ. ಸೊ ಆ ಒಂದು ಅರ್ಹತೆ ನಮ್ಮಲ್ಲಿ ಏನಿದೆ ಅಂತ ಅವ್ರು ಅನ್ಕೊಂಡಿದಾರೋ ಅದನ್ನ ಸೋಲೋದಕ್ ಬಿಡಬಾರ್ದು. ಸೊ ಅದು ನಮ್ಮ ಉದ್ದೇಶ ಆಗಿತ್ತು. ಸೊ ಈ ಸಲ ಕೂಡ ನಾನು ಎಂಟ್ರಿ ಆದಾಗ್ಲೂ ನನ್ನನ್ನ ಅರ್ಹ ಅಂತ ಒಳಗಡೆ ಕಳ್ಸಿದ್ದಾರೆ. ಆ ಅರ್ಹತೆಗೆ ಮೋಸ ಆಗ್ಬಾರ್ದು, ಆ ನಂಬಿಕೆಗೆ ಮೋಸ ಆಗ್ಬಾರ್ದು. ಅಂಡ್ ನನ್ಗಂತೂ ನನ್ ಸೀಸನ್ ಅಲ್ಲಿ ನಾನು ಒಳಗಡೆ ಹೋದಾಗ ಯಾವ ತರ ಮಜಾ ಮಾಡಿ ಎಲ್ಲಾರ ಜೊತೆ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡ್ ಬಂದು, ಈ ಸಲ ಹೋದಾಗ್ಲೂ ಅದನ್ನೇ ಮಾಡಿ ಬಂದಿರೋದು. ಸರ್ ಆಚೆ ಇದ್ದು ನೋಡುವಾಗ ಆ ಸ್ಪರ್ಧಿಗಳು ಕಾಣೋ ರೀತಿನೇ ಬೇರೆ, ವೈಯಕ್ತಿಕವಾಗಿ ಒಳಗಡೆ ಹೋಗಿ ಲೈವ್ ನಲ್ಲಿ ನೋಡಿದಾಗ ಆ ಸ್ಪರ್ಧಿಗಳ ಮನಸ್ಥಿತಿ ಅರ್ಥವಾಗೋದೇ ಬೇರೆ. ಸೊ ಹೇಗನ್ಸುತ್ತೆ ಸರ್, ಆಚೆಯಿಂದ ಒಂದೊಂದು ಬಿಟ್ಟಲ್ಲಿ ನೋಡಿರ್ತೀವಿ ಒಂದೊಂದು ಸ್ಪರ್ಧಿಯ ಮನಸ್ಥಿತಿನ, ಬಟ್ ಅಲ್ಲಿ 1 ದಿನಗಳ ಕಾಲ ಪ್ರತಿಯೊಬ್ಬರ ಹತ್ರನು ನೀವು ಮಾತಾಡ್ತೀರಾ, ಕಾಲ ಕಳಿತೀರಾ, ಅವ್ರಿಗೊಂದಷ್ಟು ಆತ್ಮಸ್ಥೈರ್ಯ ತುಂಬೋದಾಗ್ಲಿ ಅಥವಾ ಏನೋ ಒಂದು ಅವ್ರ ಜೊತೆ ಒಂದು ಕಾನ್ವೋ ಮಾಡ್ತೀರಾ. ಸೊ ಹೇಗನ್ಸುತ್ತೆ ಸರ್ ಲೈವ್ ನಲ್ಲಿ ನೋಡುವಾಗ ಅಲ್ಲಿರುವಂತಹ ಸ್ಪರ್ಧಿಗಳನ್ನ ಕಂಪೇರ್ ಟು ಟಿವಿ ನಲ್ಲಿ ನೋಡುವಾಗ? ಸೊ ನಾನು ಈ ಎಲ್ಲಾ ಸ್ಪರ್ಧಿಗಳನ್ನ ಅವ್ರು ಬಿಗ್ ಬಾಸ್ ಹೋಗೋದಕ್ಕಿಂತ ಮುಂಚೆನೂ ಭೇಟಿ ಮಾಡಿದೀನಿ. ಎಲ್ಲರೂ ಅಲ್ಲ, ಆಲ್ಮೋಸ್ಟ್ ಈಗ ವಿನಯ್ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಕಾರ್ತಿಕ್ ಆಗಿರ್ಬೋದು. ಕಾರ್ತಿಕ್ ನನ್ಗೆ ಮುಂಚೆಯಿಂದನೂ ಪರಿಚಯ. ಸಂಗೀತ ಅವರು ನಾನು ಚಾರ್ಲಿ ಪ್ರೀಮಿಯರ್ ಆಗಿರ್ಬೋದು, ಬೇರೆ ಬೇರೆ ಸಿನಿಮಾ ಪ್ರೀಮಿಯರ್ ಗಳಲ್ಲೇ ಭೇಟಿ ಮಾಡಿರೋದು. ಆಮೇಲೆ ಯಾವ್ದೋ ಸಿನಿಮಾಗಳಿಗೆಲ್ಲ ಒಂದ್ಸಲ ಮಾತಾಡಿದ್ವಿ. ಅದ್ ಬಿಟ್ರೆ ಸಿರಿ ಮೇಡಮ್, ನಾನು ಟೆಲಿವಿಷನ್ ಇಂಡಸ್ಟ್ರಿಗೆ ಎಂಟರ್ ಆದಾಗ ನಾನ್ ಮಾಡಿದಂತ ಮೊದಲನೇ ಸೀರಿಯಲ್ ಅಲ್ಲಿ ಜೊತೆಗೆ ಆಕ್ಟ್ ಮಾಡಿದ್ವಿ. ಸೊ ಅದೊಂದು ನಾನ್ ಬಿಗ್ ಬಾಸ್ ಸೀಸನ್ 7 ಹೋಗಿ ಈಗ 10 ಹೆಂಗ್ ಹೋಗ್ತಾ ಇದೀನೋ, ಅದೇ ತರ ಅವ್ರನ್ನ ಮತ್ತೆ ಭೇಟಿ ಆಗುವಂತ ಒಂದು ಕ್ಷಣ. ತನಿಷಾ ಕೂಡ, ನಾನು ಅವರು ಯಾವ್ದೋ ಒಂದು ಸೀರಿಯಲ್ ಪೈಲಟ್ ಶೂಟ್ ಮಾಡಿದ್ವಿ ಜೊತೆಗೆ ಕಲರ್ಸ್ಗೆನೆ. ಸೊ ಬಹಳಷ್ಟು ಅಲ್ಲಿ ಇರುವಂತ ಜನರ ಪರಿಚಯ ನನ್ಗೆ ಆಲ್ರೆಡಿ ಇತ್ತು. ಅಂಡ್ ಹೊರಗಡೆ ನನ್ ಸ್ನೀಕ್ ಪೀಕ್ ಅಲ್ಲೆಲ್ಲ ನಾವು ಏನ್ ನೋಡ್ತಾ ಇದೀವೋ ಅದಕ್ಕಿಂತ ಜಾಸ್ತಿ ಜಡ್ಜ್ಮೆಂಟ್ ತಗೊಳ್ಳುವಂತ ಅವಕಾಶ ನನ್ಗೆ ಅಲ್ಲಿ ಸಿಗಲ್ಲ. ನನ್ಗೆ ಸಿಗೋದು ಒಂದಿಷ್ಟು ಗಂಟೆಗಳ ಕಾಲ ಅವಕಾಶ. ಅದ್ರಲ್ಲಿ ನಾನು ಅವ್ರ ಮನಸ್ಥಿತಿ ಆಗಿರ್ಬೋದು, ಅಥವಾ ಅವ್ರ ಬಗ್ಗೆ ಜಡ್ಜ್ಮೆಂಟಲ್ ಆಗಿರ್ಬೋದು, ಅದಾಗೋದಕ್ಕೆ ಆಗೋದಿಲ್ಲ. ಸೊ ನಾನು ಹೋಗಿದ್ದು ಉದ್ದೇಶ ಅಲ್ಲೊಂದಿಷ್ಟು ಹೊತ್ತು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬರ್ಬೇಕು. 3 ಟಾಸ್ಕ್ ಗಳನ್ನ ಕೊಟ್ಟಿದ್ದಾರೆ, ಆ ಟಾಸ್ಕ್ ಗಳನ್ನ ನೀಟಾಗಿ ಆಡಿಸಿ, ಅಂಡ್ ಅಷ್ಟು ಟೈಮು ಕೂಡ ಎಂಟರ್ಟೈನಿಂಗ್ ಆಗಿ ಅಂಡ್ ಒಂದಿಷ್ಟು ವಿಚಾರಗಳನ್ನ ಹೇಳ್ದಂಗೂ ಇರ್ಬೇಕು, ಹೇಳ್ದೇ ಇರೋ ಹಾಗಿರ್ಬೇಕು. ಯಾಕಂದ್ರೆ ನಾನು ತೀರಾ ಪ್ರೆಷರೈಸ್ ಮಾಡಿ ನೀವು ಈ ತರ ಆಡಿ ಆ ತರ ಆಡಿ ಅಂತ ಹೇಳೋದಕ್ಕೆ ಅವ್ರ ಮಕ್ಕಳು ಅಲ್ಲ, ನಾನು ಟೀಚರು ಅಲ್ಲ, ಅಥವಾ ನನ್ನ ಹತ್ರ ಯಾವ್ದೋ ಒಂದು ಫಾರ್ಮುಲಾನು ಇಲ್ಲ ಈ ಆಟನ ಇದೇ ತರ ಆಡ್ಬೇಕು ಅಂತ. ಯಾಕಂದ್ರೆ ಬಿಗ್ ಬಾಸ್ ಜೀವನದ ಆಟ. ನಿಮ್ ಜೀವನನ ನೀವು ಇದೇ ತರ ನಡೆಸಿ ಅಂತ ನಾನ್ ನಿಮ್ಗೆ ಹೇಳ್ಕೊಡಕ್ ಆಗಲ್ಲ. ಸೊ ಅಲ್ಲಿ ನಾವ್ ಇಷ್ಟೇ ಹೇಳೋದಕ್ ಸಾಧ್ಯ, ಖುಷಿಯಾಗಿ ಜೀವನನ ಬದುಕಿ, ಎಲ್ಲರನ್ನು ಪ್ರೀತಿಸಿ, ಸಮಸ್ಯೆಗಳು ಬಂದಾಗ ಅದನ್ನ ಸಮಾಧಾನದಲ್ಲಿ ಎದುರಿಸಿ ಅಂತ ಇಷ್ಟು ವಿಚಾರಗಳನ್ನ ಹೇಳ್ಬೋದು. ಹೀಗೆ ಎದುರಿಸಿ ಹೀಗೆ ಇರಿ ಅಂತ ಖಡಾಖಂಡಿತವಾಗಿ ನಾವ್ ಹೇಳೋದಕ್ಕೂ ಆಗೋದಿಲ್ಲ. ಯಾಕಂದ್ರೆ ಅದು ಅವ್ರ ಜೀವನ, ಅದು ಅವ್ರ ವ್ಯಕ್ತಿತ್ವ, ಅದು ಅವ್ರ ಮನಸ್ಥಿತಿ. ಸೊ ಅದು ಅವ್ರಿಗೆ ಅರ್ಥ ಆಗ್ಬೇಕು. ಅರ್ಥ ಮಾಡ್ಸೋ ತರ ಮಾತಾಡಿ ಆಟ ಆಡ್ಸಿ ಬರೋದು ನಮ್ ಕರ್ತವ್ಯ. ಅದನ್ನ ಮಾಡಿ ಬಂದಿದ್ದೀನಿ. ಅಂಡ್ ಅಷ್ಟು ಕ್ಷಣ ಎಲ್ಲರ ಜೊತೆ ನಗ್ನಕ್ಕೊಂಡು ಖುಷಿಯಾಗಿದ್ದು, ಈ ತರಾನು ಬಿಗ್ ಬಾಸ್ ಅಲ್ಲಿ ಇದ್ದು ಟೈಮ್ ಸ್ಪೆಂಡ್ ಮಾಡ್ಬೋದು ನೀವು ಅಂತ ತೋರ್ಸ್ಕೊಟ್ ಬಂದಿದೀನಿ. ಅದನ್ನ ಅವರು ಅಲ್ಲಿಂದ ಯಾವ ತರ ಕ್ಯಾರಿ ಮಾಡ್ತಾರೆ ಅನ್ನೋದು ಅವ್ರು ಬಿಟ್ಟಿದ್ದು.